ಮಾಕಳವ ಆ ಹೆಂಗ್ಸ್ ಇಲ್ಲಿಗೆ ಮಾತ್ರ ಬರಕ್ ಬಿಡ್ಬೇಡ. ಎಲ್ಲ ಸಂದಾಗ ನೀನೇ ನೋಡ್ಕ. ಬಿಟ್ಟಿ ನಿಮ್ಮನ್ನೇ ಗುರಾಯಿಸ್ ನೋಡ್ತಾ ಇರಂಗಿದೆ. ಲೆಕ್ಕನೇ ಬರೆಯೋಕೆ ಬರದೇ ಇರೋಂಗೆ ಕವಿತೆ ಬರೆಯೋಂಗಾಗಿದೆ ನನ್ನ ಸ್ಥಿತಿ. ಇದಕ್ಕೊಂದು ಎಳ್ಳು ನೀರು ಬಿಡ್ತೀನಿ. ಮಾವ ಏನಾದರೂ ಬೇಕಾ ಮಾವ? ಒಂದು ವಿಷಯ ಇತ್ತು ಕಣೋ ಶಿವು. ಮಾದಪ್ಪಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾದಪ್ಪಂಕಲ್ ಹತ್ರನೇ ಹೋಗ್ತೀಯ ಅಂತ ಗೊತ್ತಿತ್ತಪ್ಪ. ನೋಡೋಣ ಏನೇನೆಲ್ಲ ಡ್ರಾಮಾ ಮಾಡ್ತೀಯ ಅಂತ. ಏನು ಹೇಳಿ? ನಿಮ್ಮ ಕೈ ಕೊಡಿ, ನಿಮ್ಮ ಕೈ ಕೊಡಿ. ಏನು ಮಾಡ್ತಾ ಇದ್ದೀರಾ ಯಜಮಾನ್ರೆ? ಇದೇನ್ಲ ನಿಮ್ಮಪ್ಪ ಇನ್ ಕೈನ ವೀರಭದ್ರ ಯಾರು ಇಟ್ಕೊಂಡವ್ರೆ? ಸುಮ್ಕಿರವ, ಇವಾಗ ನಾವು ಶಿವಣ್ಣನ ಕೈ ಹಿಡ್ಕೊಳಕ್ ಬಂದಿಲ್ವಾ? ಅದು ಹಂಗೆ ನಮ್ಗೆ ಯಾಕೆ ಊರು ಸಬರಿ, ಅವ್ರವ್ರು ಏನಾರ ಇಟ್ಕೊಳ್ಳಿ, ಸುಮ್ಮನೆ ಇರು. ಅವತ್ತು ಪಂಚಾಯಿತಿ ಆದಮೇಲೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಸಾರ್ತಿ ಅನಿಸಿತ್ತು. ಆದರೆ ಮಾತಾಡೋಕ್ಕಾಗಲಿಲ್ಲ, ಪುರ್ಸೊತ್ತಿರಲಿಲ್ಲ. ನಿಮಗೆ ಗೊತ್ತಿದೆ, ಒಂದು ಹೆಗಲ ಮೇಲೆ ಇಡೀ ಊರಿನ ಜವಾಬ್ದಾರಿ ಇಟ್ಕೊಂಡು ಓಡಾಡ್ತಿದ್ದೀನಿ. ಇನ್ನೊಂದು ಹೆಗಲು ಖಾಲಿ ಇತ್ತಲ್ಲ ಅಂತ ನೀವು ಅನ್ಬಹುದು. ಆದರೆ ಆ ಹೆಗಲ ಮೇಲೆ ನಮ್ಮ ಇಡೀ ಶಿವು ಮನೆ ಜವಾಬ್ದಾರಿ ಇದೆ. ಅವನ ಮನೇಲೂ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರಾಗಿ ಮದುವೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕಡೆಯವಳು ರಮ್ಯನ ಜವಾಬ್ದಾರಿ ಒಂದಿದೆ ನೋಡಿ. ಅಕ್ಕನ ನಿಶ್ಚಿತಾರ್ಥ ಅಂತ ಗೊತ್ತಿದ್ರೂ ಪರೀಕ್ಷೆ ಮುಖ್ಯ ಅಂತ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾಳೆ. ಇಷ್ಟೊಂದೆಲ್ಲ ಜವಾಬ್ದಾರಿಗಳಿತ್ತಲ್ಲ, ಹಾಗಾಗಿ ನಿಮ್ಮ ಪಂಚಾಯಿತಿ ವಿಚಾರ ನಾನು ಮಾತಾಡೋಕ್ಕಾಗಿರಲಿಲ್ಲ. ಪಂಚಾಯತಿನಲ್ಲಿ ನಿಮ್ಮ ವಿರುದ್ಧವಾಗಿ ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಕಾಂದನ್ ಹೆರಲಿಲ್ಲ, ಕೈ ಬೀಸಿ ನಡೆಸಲಿಲ್ಲ, ಇವನಿಗೇನು ಗೊತ್ತು ಮಗುವಿನ ಬೆಲೆ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ನನಗೆ ಎಲ್ಲದರ ಬೆಲೆನೂ ಗೊತ್ತಿರುತ್ತೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹೆಂಗಸಿನ ಬಗ್ಗೆ ಊರಿನವರೆಲ್ಲ ಬಂದು ಆರೋಪ ಮಾಡೋದು, ಅದಕ್ಕೋಸ್ಕರ ಪಂಚಾಯತಿನಲ್ಲಿ ನಾನು ನಿರ್ಧಾರ ತಗೋಬೇಕಾಯ್ತು.